ಹಾಯ್ ವೆಲ್ಕಮ್ ಟು ಮೈ ಡಿಯರ್ ಸ್ಟೂಡೆಂಟ್ಸ್ ಹಾಗೂ ಎಸ್ ವಿ ವೈ ಕರ್ನಾಟಕ ಅಪ್ಡೇಟ್ಸ್ ಚಾನಲ್ಗೂ ಸ್ವಾಗತ. ವಿದ್ಯಾರ್ಥಿನಿಯರಿಗೂ ಸ್ವಾಗತ ಅಂತ ಹೇಳ್ಕೊಳ್ತಾ ಈ ವಿಡಿಯೋದಲ್ಲಿ ನಾವು SSLC 2025 ವಿದ್ಯಾರ್ಥಿಗಳಿಗಾಗಿ ನಿಮ್ಮ ಒಳ್ಳೆಯದಕ್ಕೆ ಹೇಳ್ತೀನಿ, ವಿಡಿಯೋ ಒಮ್ಮೆ ಕೊನೆಯವರೆಗೂ ನೋಡಿ ಅಂತ ಡಿಸ್ಕಸ್ ಮಾಡ್ತಿದ್ದೇವೆ. ಸ್ಟೂಡೆಂಟ್ಸ್, ಫಸ್ಟ್ ಆಫ್ ಆಲ್ ನೀವು ಕೊನೆಯವರೆಗೂ ನೋಡೋಕ್ಕೆ ಟ್ರೈ ಮಾಡಿ. ಇನ್ನು ಟಾಪಿಕ್ ಏನು ಎನ್ನುವುದರ ಬಗ್ಗೆ ಶುರು ಆಗ್ತಾ ಇದೆ. ಇದರಲ್ಲೂ ಇದೆ ಭರ್ಜರಿ ಗುಡ್ ನ್ಯೂಸ್. ಓಕೆ ವಿದ್ಯಾರ್ಥಿಗಳೇ, ಈಗ ನಿಮ್ಮ ಒಂದು ಜೀವನದಲ್ಲಿ 1ರಿಂದ ಹಿಡಿದು 9ನೇ ತರಗತಿವರೆಗೂ ನೀವು ನಾರ್ಮಲ್ ಆಗಿ ಓದಿರ್ತೀರ. ಆದರೆ ಸ್ವಲ್ಪ ಈಗ SSLCಗೆ ಎಫೆಕ್ಟ್ ಆಗಬೇಕು, ತಪ್ಪದೆ ಆಗಬೇಕು. ಪಾಸ್ ಆಗಬೇಕು ಅಂದರೆ ಔಟ್ ಆಫ್ ರ್ಯಾಂಕ್ ಜರಬೇಕು ಅಂದರೆ, ಹೌದಾ? ಈಗ ನೀವು SSLC ಎಕ್ಸಾಮ್ ಬರೆಯಬೇಕು. ಹೌದು, ಸುಮಾರು 15ರಿಂದ 16 ದಿನಗಳ ಕಾಲ ನಿಮ್ಮ ಎಕ್ಸಾಮ್ಗೆ ಟೈಮ್ ಇರುತ್ತೆ. ಅದರಲ್ಲೂ 6 ಸಬ್ಜೆಕ್ಟ್ಸ್ ಎಕ್ಸಾಮ್ಸ್ ಅನ್ನು ನೀವು ಬರೆಯಬೇಕು. ಮಾರ್ಚ್ 21ರಿಂದ ಹಿಡಿದು ಏಪ್ರಿಲ್ 4ರವರೆಗೆ. ಹಾಗಾದರೆ ವಿದ್ಯಾರ್ಥಿಗಳು ಎಕ್ಸಾಮ್ ಪೋಸ್ಟ್ಪೋನ್ ಮಾಡ್ತಾರೆ ಸರ್ ಎನ್ನುವ ಡೌಟ್ ಕೇಳ್ತಾ ಇದ್ದರೆ, ಅವರಿಗೆ ಕೇಳಬೇಕು ಅನ್ನಿಸ್ತಾ ಇದ್ದರೆ ಆ ಡೌಟ್ಗೆ ನಾನು ಉತ್ತರ ಕೊಡ್ತೀನಿ. ಈಗ 100ಗೆ 100% ಅಂತೂ ಯಾವುದೇ ಕಾರಣಕ್ಕೂ ಎಕ್ಸಾಮ್ ಅನ್ನು ಪೋಸ್ಟ್ಪೋನ್ ಮಾಡುವ ಅವಶ್ಯಕತೆ ಇರುವುದಿಲ್ಲ, ಚಾನ್ಸಸ್ ಇಲ್ಲ. ಅದನ್ನು ತಲೆಯಿಂದ ತೆಗೆದು ಬಿಸಾಕಿ ನಿಮ್ಮ ಒಂದು ಓದನ್ನು ಹೆಚ್ಚು ಕಾನ್ಸಂಟ್ರೇಷನ್ ಕೊಡಿ. ಚೆನ್ನಾಗಿ ಮ್ಯಾಥ್ಸ್ ಅನ್ನು ಸ್ಟಡಿ ಮಾಡಿ, ಪ್ರಾಕ್ಟೀಸ್ ಮಾಡಿ. ಇನ್ನು ನಂತರ ಇವಾಗ ಇನ್ನೊಂದು ಎಕ್ಸಾಂಪಲ್, ಸಪೋಸ್ ಒಬ್ಬ ವಿದ್ಯಾರ್ಥಿ ಚೆನ್ನಾಗಿ ಸ್ಟಡಿ ಮಾಡಿರ್ತಾನೆ. ನಿಮ್ಮ ಎಕ್ಸಾಮ್ ಹಾಲ್ನಲ್ಲಿ ಪರೀಕ್ಷೆ ಹೇಗೆ ನಡೆಯುತ್ತೆ, ಎಲ್ಲಿ ಏನೇನು ಮಾಡಬೇಕು ಎನ್ನುವುದರ ಫುಲ್ ಡೀಟೇಲ್ಸ್ ಎಲ್ಲ ಸಿಗುತ್ತೆ. ಕೊನೆಯವರೆಗೂ ನೋಡಿ, ನಾನು ಹೇಳುವುದನ್ನು ಕೇಳಬೇಕು. ಅದೇ ಹುಡುಗ 21ನೇ ದಿನಾಂಕ ಮಾರ್ಚ್ ಶುಕ್ರವಾರ ಕನ್ನಡ ಸಬ್ಜೆಕ್ಟ್ ಪರೀಕ್ಷೆ ಇರುತ್ತೆ. ಅದೇ ನಿಮ್ಮದೇ. ಇಂತಹ ಸೆಂಟರ್ ಅಂದರೆ ಇಂತಹ ಸ್ಕೂಲ್ಗೆ ಹೋಗಿ ಪರೀಕ್ಷೆ ಬರೆಯಬೇಕು ಎಂದು ಹಾಲ್ ಟಿಕೆಟ್ನಲ್ಲಿ ಮೆನ್ಷನ್ ಮಾಡಿ ಸ್ಕೂಲ್ ಮತ್ತು ಸ್ಕೂಲ್ ಅಡ್ರೆಸ್ ಕೊಟ್ಟಿರ್ತಾರೆ. ಆ ವಿದ್ಯಾರ್ಥಿ ಅಲ್ಲಿಗೆ ಹೋಗಿ ನೋಟಿಸ್ ಬೋರ್ಡ್ನಲ್ಲಿ ನನ್ನದು ಯಾವ ರೂಮ್ನಲ್ಲಿ ಬಿದ್ದಿದೆ, ಈಗ ನಾನು ಪರೀಕ್ಷೆ ಬರೆಯಬೇಕಲ್ವಾ, ಹಾಗಾದರೆ ಈಗ ನನ್ನ ಸೀಟು ಯಾವ ರೂಮ್ನಲ್ಲಿ ಬಿದ್ದಿದೆ ಎನ್ನುವುದನ್ನು ನೋಡ್ಕೊಳ್ತಾನೆ. ಇಂತಹ ರೂಮ್ ಅಂತ ಗೊತ್ತಾಗುತ್ತೆ. ಆಗ ರೂಮ್ ನಂಬರ್ 22ಗೆ ಹೋಗ್ತಾನೆ. ಇದೆಲ್ಲ ಯಾರು ಮಾಡ್ತಾರೆ? ಪ್ರತಿಯೊಬ್ಬ ವಿದ್ಯಾರ್ಥಿನಿಯರು SSLC ಹುಡುಗಿಯರು ಮಾಡ್ತಾರೆ, ನಾಳೆ ಎಕ್ಸಾಮ್ ಬರೆಯುವ ಹಾಗೆ. ಅದಕ್ಕೋಸ್ಕರ ನಾನು ಹೇಳ್ಕೊಳ್ತಾ ಹೋಗ್ತೇನೆ ಏನೇನು ಮಾಡಬೇಕು ಅನ್ನೋದು. ಕೊನೆಯವರೆಗೂ ನೋಡಿ. ರೂಮ್ ನಂಬರ್ 22ಕ್ಕೆ ಹೋದಾಗ ಆಗ ಬೆಂಚಸ್ ಹುಡುಕೊಳ್ತಾ ಹೋಗ್ತಾನೆ. ನನ್ನ ರಿಜಿಸ್ಟರ್ ನಂಬರ್ ಎಲ್ಲಿದೆ, ಯಾವ ಬೆಂಚಿಗೆ ಬರೆದಿದ್ದಾರೆ ಅನ್ನೋದು. ಆಗ ಆ ಬೆಂಚ್ನಲ್ಲಿ ಹುಡುಕಿದ ನಂತರ ಬೆಂಚ್ ಸಿಗುತ್ತೆ. ಆ ಬೆಂಚ್ ಅಂದರೆ ಡೆಸ್ಕ್, ಅಲ್ಲಿ ಕುಳಿತುಕೊಳ್ತಾನೆ. ನಂತರ 15 ನಿಮಿಷ ಕಾಲ ಕಳೆಯುತ್ತೆ. ಆದ ನಂತರ ಇನ್ವಿಜಿಲೇಟರ್ಸ್ ಬರ್ತಾರೆ. ಏನಾದರೂ ವಸ್ತುಗಳು ಇದ್ದರೆ ಹೊರಗಡೆ ಇರ್ರಿ ಅಂತ ಹೇಳ್ಕೊಳ್ತಾರೆ. ಓಕೆ, ನಂತರ ಅಲ್ಲಿ ಶುರು ಆಗುತ್ತೆ. ಅವರು ಕ್ವಶನ್ ಪೇಪರ್ ಸ್ಟಾರ್ಟಿಂಗ್ ಕೊಡ್ತಾರೆ. ನೀವು ಕ್ವಶನ್ ಪೇಪರ್ ಅನ್ನು ಚೆನ್ನಾಗಿ ಗಮನವಿಟ್ಟು ಶ್ರದ್ಧೆಯಿಂದ ಓದ್ಕೊಳ್ಬೇಕು. ನನಗೆ ಇಂತಹ ಕ್ವಶನ್ ಬರುತ್ತೆ ಅನ್ನೋದು ಇದ್ದರೆ ಜಸ್ಟ್ ಒಂದು ಡಾಟ್ ಇಟ್ಕೊಳ್ಳಿ. ಏನು ಬರೆಯಬಾರ್ದು ಕ್ವಶನ್ ಪೇಪರ್ ಮೇಲೆ. ಏನಾದರೂ ಬರೆದಿದ್ದು ಇನ್ವಿಜಿಲೇಟರ್ಸ್ಗೆ ಕಂಡ್ರೆ ಇನ್ನು ನಿಮ್ಮನ್ನು ಆ ದೇವರೇ ಕಾಪಾಡಬೇಕು. ಅದಕ್ಕೆ ಒಳ್ಳೆಯದನ್ನು ಹೇಳ್ಕೊಳ್ತಾ ಇದ್ದೀನಿ. ಇದು ಒಂದು ಭರ್ಜರಿ ಗುಡ್ ನ್ಯೂಸ್. ಪ್ಲೀಸ್ ಸ್ಟೂಡೆಂಟ್ಸ್, ನೀವು ನಮ್ಮ ಚಾನಲ್ಗೆ ಮೊದಲನೇ ಬಾರಿ ವಿಸಿಟ್ ಮಾಡ್ತಾ ಇದ್ದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಹಾಗೆಯೇ ಬೆಲ್ ಐಕನನ್ನು ಪ್ರೆಸ್ ಮಾಡಿ, ಆಲ್ ಆಪ್ಷನನ್ನು ಕ್ಲಿಕ್ ಮಾಡಿ. ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದಂತೂ ಮರೆಯಬೇಡಿ. ನಿಮ್ಮ ಫ್ರೆಂಡ್ಸ್ಗೂ ವಾಟ್ಸಪ್ ಗ್ರೂಪ್ಸ್ಗೂ ಶೇರ್ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ. ಅವರಿಗೂ ತಿಳುವಳಿಕೆ ಐಡಿಯಾ ಬರುತ್ತೆ ಏನೇನು ಮಾಡಬೇಕು ಅನ್ನೋ. ಕ್ವಶನ್ ಓದಿದ ನಂತರ ಆನ್ಸರ್ ಬುಕ್ಲೆಟ್ ಕೈಗೆ ಬರುತ್ತೆ. ಆನ್ಸರ್ ಬುಕ್ಲೆಟ್ ಮುಂದುಗಡೆ ಇರುವ ಫ್ರಂಟ್ ಪೇಪರ್ ಅಲ್ಲೇ ಏನು ಅವ್ರು ಮೆನ್ಷನ್ ಮಾಡಿ ಸಿಗ್ನೇಚರ್, ನೇಮು, ರಿಜಿಸ್ಟರ್ ನಂಬರ್, ಬುಕ್ಲೆಟ್ ನಂಬರ್ ಅಂತ ಹಲವಾರು ಕೊಟ್ಟಿರ್ತಾರೆ. ನೀವು ಅವನ್ನು ಓದಿಕೊಂಡು ಫಿಲಪ್ ಮಾಡಬೇಕು. ಏನಾದರೂ ಡೌಟ್ ಇದ್ದರೆ ಇನ್ವಿಜಿಲೇಟರ್ಸ್ ಅವರನ್ನು ಕೇಳಿ. ಏನು ಗೊಂದಲ ಭಯ ಪಡಬೇಡಿ, ಅವಸರ ಪಡಬೇಡಿ, ನಿಧಾನ. ನಂತರ ಕ್ವಶನ್ ನಂಬರ್ 1 ಇಂದ ಹಿಡಿದು
20ರ ಹೊರಗೆ ಏನಾದರೂ MCQs ಇದ್ದರೆ ನೀವು MCQs ಅನ್ನು ಫಿಲಪ್ ಮಾಡಿ. ನಂತರ MCQ ಇಲ್ಲ ಅಂದರೂ ಕೂಡ ಓಕೆ, ಇನ್ನು ಡೈರೆಕ್ಟ್ ಆಗಿ ಬರೆಯೋಕ್ಕೆ ಶುರು ಮಾಡಿ ವಿದ್ಯಾರ್ಥಿಗಳೇ. ಏಕೆ ಅಂದರೆ ನೀವು ಎಷ್ಟು ಸ್ಪೀಡ್ ಆಗಿ ಬರೆದುಕೊಳ್ತಾ ಹೋಗ್ತೀರೋ ಅಷ್ಟು ಸ್ಪೀಡ್ ಆಗಿ ನಿಮಗೆ ಟೈಮ್ ಸೇಫ್ ಆಗುತ್ತೆ. ಲಾಸ್ಟ್ ನೀವು ಎಲ್ಲ ಕ್ವಶನ್ಸ್ಗೆ ಅಟೆಂಡ್ ಮಾಡಿದ್ದೀರಾ ಅಂದ್ಕೊಳ್ಳೋಣ. ಟೈಮ್ 12:55 ಆಯಿತು. ನಿಮ್ಮ ಪರೀಕ್ಷೆ ಮುಗಿಯುವುದು ಕನ್ನಡ 1:15ಕ್ಕೆ, ಹೌದಲ್ವಾ? ಹಾಗಾದರೆ ಇನ್ನು ಉಳಿದ 15-20 ನಿಮಿಷದ ಕಾಲ ಏನಾದರೂ ನೀವು ಕ್ವಶನ್ ಬಿಟ್ಟಿದ್ದರೆ, ಆನ್ಸರ್ ಇನ್ನೊಂದು ಸ್ವಲ್ಪ ಪೆಂಡಿಂಗ್ ಇದೆ ಅದನ್ನು ಬರೆಯಬೇಕು ಅಂತ ಇದ್ದರೆ ಇದನ್ನು ಬರೆಯೋಕ್ಕೆ ಬರುತ್ತೆ. ಇಲ್ಲ ನಾನು ಈ ಕ್ವಶನ್ ಬರೆದಿಲ್ಲ, ಇದಕ್ಕೆ ನಾನು ಏನಾದರೂ ಓನಾಗಿ ಸೆಂಟೆನ್ಸ್ ಕವರ್ ಮಾಡ್ತೀನಿ ಅಂತ ಇದ್ರೂ ಕೂಡ ಪರವಾಗಿಲ್ಲ, ಹಾಗೂ ಮಾಡ್ಬೋದು. ಇನ್ನು ಲಾಸ್ಟ್ ಕೊನೆಗೆ ನಿಮ್ಮ ಇನ್ವಿಜಿಲೇಟರ್ಸ್ಗೆ ಆ ಬುಕ್ಲೆಟ್ ಅನ್ನು ಕೊಡಿ, ಆಯಿತಾ? ಇನ್ನು ನಿಮ್ಮ ಒಳ್ಳೆಯ ಭವಿಷ್ಯ ಮುಂದೂಡಿಕೆಗೆ ಕೆಲವು ಸೂಚನೆಗಳು. ಇವನ್ನು ಎಲ್ಲರೂ ತಪ್ಪದೇ ಪಾಟಿಸಬೇಕು. ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ವಿಡಿಯೋ ತುಂಬ ಅನುಕೂಲ ಮತ್ತು ತಿಳುವಳಿಕೆ ಸಿಗುತ್ತೆ. ಬನ್ನಿ ಮತ್ತು ಸೂಚನೆಗಳು ಏನು ಅನ್ನೋದು ತಿಳಿದುಕೊಂಡು ಬರೋಣ. ಮೊದಲನೆಯದು, ನಿಮ್ಮ ಒಂದು ಎಕ್ಸಾಮ್ ಹಾಲಲ್ಲಿ ಯಾವುದೇ ವಿದ್ಯಾರ್ಥಿಯು ಕಾಪಿ ಚೀಟ್ ತಗೊಂಡ್ಬರ್ತಾನೆ ಎಂದು ನೀವು ತಗೊಂಡು ಬರಬಾರ್ದು. ಯಾಕೆ ಅಂದರೆ ಅವರು ಸಿಗಕ್ಕೊಂತಾರೆ ಮತ್ತು ನೀವು ಸಿಗಕ್ಕೊಂತೀರ, ಇದು 100% ಫಿಕ್ಸ್. ಎರಡನೆಯದು, ನಿಮ್ಮ ಅಕ್ಕಪಕ್ಕ ಫ್ರೆಂಡ್ಸ್ ಜಾಸ್ತಿ ಪೇಜಸ್ ಅನ್ನು ಬರೆದಿದ್ದಾರೆ ಅಂತ ನೀವು ಏನಾದರೂ ಕಡಿಮೆ ಪೇಜಸ್ ಅನ್ನು ಬರೆದಿದ್ದರೆ ಅವರನ್ನು ನೋಡಿ ನೀವು ಬರೆಯುವ ಅವಶ್ಯಕತೆ ಇಲ್ಲ. ನಿಮಗೆ ಎಷ್ಟು ಬರುತ್ತೋ ಅಷ್ಟು ಓನ್ ಆಗಿ ನಾನೇ ಬರ್ದೀನಿ ಅಂತ ಧೈರ್ಯ ಇರಲಿ, ಕಾಪಿ ಹೊಡೆದು ಬಂದೀನಿ ಅಂತ ಅನಿಸಿಕೆ ಇರಬಾರ್ದು, ಓಕೆ? ಇನ್ನು ಮೂರನೆಯದು, ನಿಮ್ಮ ಮನೆಯಿಂದ ಹಿಡಿದು ಎಕ್ಸಾಮ್ಗೆ ಹೋಗಿ ಬರುವ ತನಕ ಯಾರೇ ಆಗಲಿ, ಬೈ ಚಾನ್ಸ್ ಏನೇ ಅನ್ನಲಿ, ಎಕ್ಸಾಮ್ ಹಾಲ್ನಲ್ಲಿ ಇನ್ವಿಜಿಲೇಟರ್ಸ್ ಆಗಲಿ, ನೀವು ಕಾಮ್ ಆಗಿ ಇರಬೇಕು. ಒಂದು ಕಿವಿಯೊಳಗೆ ಕೇಳಿ ಇನ್ನೊಂದು ಕಿವಿಯೊಳಗೆ ಬಿಡಬೇಕು. ಯಾವುದೇ ಜಗಳ ಬೇಡ, ಬೈಯೋದು ಬೇಡ. ಲೆಕ್ಚರರ್ಸ್ ಅನ್ನೋ ಮರ್ಯಾದೆ ಕೊಡಿ. ನಾಲ್ಕನೆಯದು, ಮೈನ್ ಇಂಪಾರ್ಟೆಂಟ್. ಯಾಕೆ ವಿದ್ಯಾರ್ಥಿಗಳೇ ಟೆನ್ಷನ್? ಇವಾಗ ಪರೀಕ್ಷೆ ಬರೆಯುತ್ತಿದ್ದೇನೆ ಅಂದ್ರೇ ಟೆನ್ಷನಾ? ಹೌದು, ಪ್ರತಿಯೊಬ್ಬ ವಿದ್ಯಾರ್ಥಿನಿಯರು ಪರೀಕ್ಷೆ ಇರುವಾಗ ಟೆನ್ಷನ್ ಪಡೆಯೋದು ನೋಡಿದರೆ ಇನ್ನು ಆ ವಿದ್ಯಾರ್ಥಿಗಳ ಮುಖ ಆ ಟೈಮ್ನಲ್ಲಿ ಹೇಗಿರುತ್ತೆ ಅಂತ ಹೇಳ್ಕೋಬಾರ್ದು. ಅದಕ್ಕೋಸ್ಕರ ನೀವು ಏನು ಮಾಡ್ತೀರಿ ಅಂದರೆ, ನಾನು ಹೇಳಿದ ಹಾಗೆ ಮೈಂಡ್ ಅಂದರೆ ನಿಮ್ಮ ತಲೆಯನ್ನು ಫ್ರೀ ಆಗಿ, ಕೂಲ್ ಆಗಿ, ರಿಲ್ಯಾಕ್ಸ್ ಆಗಿ ಇಟ್ಕೊಳ್ಳಿ. ಎಕ್ಸ್ಟ್ರಾ ಕೂಡ ಓನ್ ಆಗಿ ಬರ್ತೀರ ಅಂದರೆ ಈಗ ನೀವು ಓದಿದ್ದು ಅಲ್ಲದೆ ಕೂಡ ಇನ್ನೂ ಓನ್ ಆಗಿ ಏನಾದರೂ ಸ್ಟೋರಿ ಅಂದರೆ ಕತೆ ಗೊತ್ತಿದ್ದರೆ ಇಂತಹ ಕ್ವಶನ್ಗೆ ಹೀಗೆ ಆಗುತ್ತೆ ಆ ಕಾನ್ಸೆಪ್ಟ್ ಅಂತ ಅದನ್ನು ಕೂಡ ನೀವು ಬರ್ಬೋದು. ಮಾರ್ಕ್ಸ್ ಸಿಗುವ ಸಾಧ್ಯತೆ ಇದೆ. ಇನ್ನು ಐದನೆಯದು, ಪೆನ್, ಪೆನ್ಸಿಲ್ ಮತ್ತು ಶಾರ್ಪ್ನರ್, ಓವರಾಲ್ ಜಾಮೆಟ್ರಿ ಬಾಕ್ಸ್ ಇವೆಲ್ಲವನ್ನು ತಗೊಂಡು ನೀವು ಪರೀಕ್ಷೆ ಬರೆಯೋ ಜಾಗದಲ್ಲಿ ಇಟ್ಕೊಳ್ಳಿ. ಮಧ್ಯದಲ್ಲಿ ಎದ್ದು ಹೋಗುವ ಅವಶ್ಯಕತೆ ಇರಬಾರದು. ಏನನ್ನ ಆಗಲಿ ಎಕ್ಸ್ಟ್ರಾ 2 ಪೆನ್ ತಗೊಂಡು ಹೋಗಿ. ಒಂದು ಪೆನ್ ಖಾಲಿ ಆದರೆ ಇನ್ನೊಂದು ಪೆನ್ ಇರುತ್ತೆ, ಓಕೆ? ನಂತರ ನಿಮ್ಮ SSLC ಹಾಲ್ ಟಿಕೆಟ್ಸ್ ಅನ್ನು 13 ಅಥವಾ 14 ನೆಕ್ಸ್ಟ್ ಮಂತ್ ಮಾರ್ಚ್ ಅಲ್ಲೇ ಕೊಡಲಾಗುತ್ತೆ. ಹೋಗಿ ಇಸ್ಕೊಳ್ಳಿ. ನಿಮ್ಮ ಒಂದು ಸ್ಕೂಲ್ ಹೆಡ್ ಮಾಸ್ಟರ್ ಸಿಗ್ನೇಚರ್ ಆ್ಯಂಡ್ ಸೀಲ್ ಇರಲಿ. ಇನ್ನು ನಾನು ನನ್ನ ಮನಸ್ಪೂರ್ವಕವಾಗಿ 2024 ಮತ್ತು 25ನೇ ಶೈಕ್ಷಣಿಕ ಸಾಲಿನ SSLC 10th ಸ್ಟೂಡೆಂಟ್ಸ್ಗೂ ಇಡೀ ಪ್ರತಿಯೊಬ್ಬ ವಿದ್ಯಾರ್ಥಿನಿಯರಿಗೂ ಬೆಸ್ಟ್ ಆಫ್ ಲಕ್, ವೆರಿ 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 ಆಲ್ ದ ಬೆಸ್ಟ್. ಎಕ್ಸಲೆಂಟ್ ರಿಸಲ್ಟ್ಸ್ ಅನ್ನು ಗಳಿಸಿ ತಂದೆ ತಾಯಿ ಅವರು ಶಾಕ್ ಆಗಬೇಕು. ನಿಮ್ಮ ರಿಸಲ್ಟ್ಸ್ ನೋಡಿ ಬಾಧೆ ಪಡಬಾರ್ದು ಅಂತ ಹೇಳ್ಕೊಳ್ತಾ, ಪ್ಲೀಸ್ ಟು ಚಾನಲ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್, ಲೈಕ್, ಕಾಮೆಂಟ್, ಶೇರ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.